ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಸ್ಟೆಲ್ಗಳು ಗುರುಕುಲ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಾಗಿದೆ ಮತ್ತು ಎಲ್ಲ ಹಾಸ್ಟೆಲ್ಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಶೈಕ್ಷಣಿಕ ಪ್ರಗತಿ ಆಗಬೇಕಾಗಿದೆ ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕರೆ ಕೊಟ್ಟಿದ್ದಾರೆ. ಜೂನ್ 6ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ ಅಧಿಕಾರಿಗಳು ಹಾಗೂ ಪರಿಶಿಷ್ಟ ಪಂಗಡ ಇಲಾಖೆ ನಿಲಯ ಪಾಲಕರ ಜೊತೆ ಸಭೆಯಲ್ಲಿ ಮಾತನಾಡಿದರು. ಕೂಡ್ಲಿಗಿ ಕ್ಷೇತ್ರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಮೊರಾರ್ಜಿ ವಸತಿ ಶಾಲೆ ಪ್ರವೇಶಕ್ಕೆ ತುಂಬಾ ಬೇಡಿಕೆ ಮತ್ತು ಒತ್ತಡವಿದೆ. ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಉಚಿತ ವಸತಿ, ಪೌಷ್ಟಿಕ ಆಹಾರ ಒದಗಿಸಲಾಗಿದೆ. ಎಲ್ಲ ಸಮುದಾಯದ ಮಕ್ಕಳಿಗೆ ಆದ್ಯತೆ ನೀಡಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ವಿಶೇಷ ಅವಕಾಶ ಕಲ್ಪಿಸಬೇಕಾಗಿದೆ ಎಂದಿದ್ದಾರೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಕೆಲ ಗಂಭೀರವಾದ ದೂರುಗಳು ಕೇಳಿಬಂದಿದ್ದು, ವಿದ್ಯಾರ್ಥಿ ನಿಲಯಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ಕೊಡದಂತೆ ಕಟ್ಟೆಚ್ಚರ ವಹಿಸಬೇಕಾಗಿದೆ. ಕಟ್ಟುನಿಟ್ಟಾದ ಶಿಸ್ತು, ವಿದ್ಯಾರ್ಥಿಗಳ ಚಲನವಲನಗಳ ಮೇಲೆ ತೀವ್ರ ನಿಗಾ ವಹಿಸಬೇಕಾಗಿದೆ ಮತ್ತು ವಸತಿ ಶಾಲೆ, ವಸತಿ ನಿಲಯಗಳಲ್ಲಿ ಅಗತ್ಯ ಸುರಕ್ಷಿತ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮಾರ್ಗಸೂಚಿಯ ಪ್ರಕಾರ ವಿದ್ಯಾರ್ಥಿ ನಿಲಯಗಳಲ್ಲಿ ಮೆನು ಆಧಾರದಂತೆ ನಿಗದಿತ ಪ್ರಮಾಣದಂತೆ ಊಟವನ್ನು ಸಮರ್ಪಕವಾಗಿ ನೀಡಬೇಕು. ವಿದ್ಯಾರ್ಥಿ ನಿಲಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಅನುಕೂಲಗಳಾಗಬೇಕು ಅವುಗಳನ್ನು ನಮ್ಮ ಸರ್ಕಾರದ ಸಹಕಾರದೊಂದಿಗೆ ಕೆಲವೊಂದು ಮಾನದಂಡಗಳ ಸಡಿಲತೆಯೊಂದಿಗೆ ಪೂರ್ಣಗೊಳಿಸಲಾಗುತ್ತೆ ಎಂದು ಭರವಸೆಯನ್ನು ಇಟ್ಟಿದ್ದಾರೆ. ನೇರವಾಗಿ ನಮ್ಮನ್ನ ಖಂಡಿತ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಬೋದು. ಕೆಲವು ಸರಿ ಕೆಲವು ಒತ್ತಡಗಳಿಂದ ಭಾಳ ಸರಿ ಮೀಟಿಂಗ್ಗಳಾಗಿ ಹೇಳೋಕ್ಕಾಗೋದಿಲ್ಲ ಖಂಡಿತ. ಯಾಕೆಂದರೆ ತುಂಬ ಇಂಪಾರ್ಟೆಂಟು ನಿಮ್ಮ ಜೀವನ ಕೂಡ, ನಿಮ್ಮ ಪರಿಸ್ಥಿತಿಗಳು ಕೂಡ ಕೆಲವು ಒತ್ತಡಗಳು ಬೇರೆ ಬೇರೆ ರೀತಿ ಇರ್ತವೆ. ಆ ಥರ ಇದ್ರೆ ನೇರವಾಗಿ ನಮ್ಮನೆ ಬಂದು ಸಂಪರ್ಕ ಮಾಡಿ ಬಗೆಹರಿಸ್ಬೋದು. ಯಾಕೆಂದರೆ ನೀವೆಲ್ಲ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತೀವಿ. ನಿಮಗೂ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಕೆಲಸದ ದೃಷ್ಟಿಯಿಂದ ಒತ್ತಡರಹಿತವಾಗಿ ನೀವು ಒಳ್ಳೆಯ ಸೇವೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಆ ಥರ ಏನಾದರೂ ಒತ್ತಡಗಳಿದ್ರೆ ನೀವು ನೇರವಾಗಿ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಏನು ಎಂಥದ್ದು ಪ್ರೋಟೀನ್ ಪೌಡರ್, ಪೌಷ್ಟಿಕಾಂಶ ಆಹಾರ, ಸ್ನ್ಯಾಕ್ಸ್, ಅದೊಂದು ಕಡಲೆ ಬೀಜ ಮತ್ತು ಚಿಕ್ಕಿ ಕೊಡಲಿಕ್ಕೆ ಹೇಳಿದ್ರು ಸರ್. ಅದು ನಮ್ಮಲ್ಲಿ ಏನಾಗಿದೆ ಫುಡ್ಡಿಗೆ ಸುಮಾರು ಸ್ಕೂಲುಗಳಿಗೆ ಹಾಸ್ಟೆಲ್ಗೆ ಎಲ್ಲ ಸರ್ ಸ್ಕೂಲಲ್ಲಿ ಸ್ವಲ್ಪ ಚೆನ್ನಾಗಿದೆ ಸರ್. ಅದು ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಸರ್ 1950 ಮತ್ತು ಸರ್. ಹಾಗಾಗಿ ನಾವು ಅದನ್ನು ಅಲ್ಲೇ ಸ್ಕೂಲಲ್ಲಿ ತೆಗೆದುಕೊಳ್ಳೋದ್ರಿಂದ ಹಾಸ್ಟೆಲ್ ಅಪ್ಲೈ ಮಾಡಿಲ್ಲ ನಮಗೆ ಬಿಸ್ಕೂಟ್ ಅಲ್ಲೇ ಇರೋದ್ರಿಂದ ಮೆಥಡ್ ಅಲ್ಲಿ ವಿತರಣೆ ಮಾಡ್ತೀವಿ ಸರ್. ನಮಗೆ ಅಲ್ಲಿ ಬಿಸ್ಕೂಟ್ ಮಾಡೋದು ಮಕ್ಕಳೆಲ್ಲ ಮೆಥಡ್ ಊಟ ಮಾಡೋದು ರಜಾ ದಿನ ಅಂತ ಮಾತ್ರ ನಮಗೆ ಊಟ ಮಾಡ್ತೀವಿ ಸರ್. ಅಡುಗೆಯನ್ನು ನೀವು ಪೋಷಕರಿಗಂದ್ರೆ ಯಾರು ಮಾಡ್ತೀವಿ ಅದು ವೇದಿಕೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಆದ ಆನಂದ್ ವೈ ಕಾಳೆ, ಬಿಸಿಎಂ ಜಿಲ್ಲಾಧಿಕಾರಿ ಶ್ರೀಮತಿ ಶಶಿಕಲಾ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು ಉಪಸ್ಥಿತರಿದ್ದರು. ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಆದ ಜಗದೀಶ್, ತಾಲೂಕು ಪರಿಶಿಷ್ಟ ಪಂಗಡ ಕಲ್ಯಾಣ ಅಧಿಕಾರಿ ಮೆಹಬೂಬ್ ಭಾಷಾ, ತಾಲೂಕು ಬಿಸಿಎಂ ಅಧಿಕಾರಿ ಶ್ಯಾಮಪ್ಪ ಸೇರಿಪಟ್ಟಣ ಸೇರಿ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಇಲಾಖೆಗಳ ವಿದ್ಯಾರ್ಥಿ ನಿಲಯಗಳು ಹಾಗೂ ವಸತಿ ಶಾಲೆಗಳ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು ಮತ್ತು ನಿಲಯ ಪಾಲಕರು, ಸಿಬ್ಬಂದಿಯವರು ಸಭೆಯಲ್ಲಿ ಹಾಜರಿದ್ದರು. ಸಭೆಯಲ್ಲಿ ಬಿಸಿಎಂ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಮತ್ತು ಶಾಸಕರನ್ನ ಗೌರವಿಸಿ ಸನ್ಮಾನಿಸಲಾಗಿದೆ. ತದನಂತರ ಸಭೆಯಲ್ಲಿ ಹಾಜರಿದ್ದ ವಸತಿ ನಿಲಯ, ವಸತಿ ಶಾಲೆಗಳ ಹಿರಿಯ ಪಾಲಕರನ್ನ, ಮುಖ್ಯ ಶಿಕ್ಷಕರನ್ನ, ಗಣನೀಯ ಪ್ರಮಾಣದಲ್ಲಿ ಶೈಕ್ಷಣಿಕ ಸಾಧನೆಗೈದ ಮತ್ತು ಶೇಕಡಾ 100ರಷ್ಟು ಫಲಿತಾಂಶ ನೀಡಿದ ವಸತಿ ಶಾಲೆ ನಿಲಯ ಪಾಲಕರನ್ನ ಹಾಗೂ ಮುಖ್ಯ ಶಿಕ್ಷಕರನ್ನ, ಸಿಬ್ಬಂದಿಯವರನ್ನ ಗೌರವಿಸಿ ಸನ್ಮಾನಿಸಲಾಗಿದೆ. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.